ದಿನ ಆದ್ಮೇಲೆ ಮತ್ತೆ ಕನ್ನಡ ಸಿಕ್ಕಿದ್ದೀರಾ. KGF ಅಲ್ಲಿ ನೋಡಿದ್ದು ಅದಾದ್ಮೇಲೆ ಮತ್ತೆ ಕನ್ನಡ ಸಿಕ್ಕಿದ್ದೀರಾ. ಆಮೇಲೆ ಜೂನಿಯರ್ ಮಾಡಿದ್ರಿ ಅದೇ ಲಾಯರ್ ಕ್ಯಾರೆಕ್ಟರ್ ಹೆಂಗಿದೆ ಸರ್? ಚೆನ್ನಾಗಿದೆ ಕನ್ನಡ ಸಿನಿಮಾ. ಸೂಪರ್ ಆಗಿದೆ. ಎಕ್ಸೈಟ್ ಆಯ್ತು ಡೈರೆಕ್ಟರ್ ಸರ್ ನನಗೆ ಕ್ಯಾರೆಕ್ಟರ್ ಹೇಳಿದ್ಮೇಲೆ. ಆಮೇಲೆ ಕೋಮಲ್ ಸರ್ ಅವರ ಕಾಂಬಿನೇಷನ್ ಸೆನ್ಸೇಷನಲ್ ಸ್ಟಾರ್. ಮುಖ್ಯವಾಗಿ ನನಗೆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಸಾರಿ ಕನ್ನಡ ಟ್ರೈನ್ ಟು ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಚೆನ್ನಾಗಿದೆ. ಶೂಟಿಂಗ್ ಕಂಪ್ಲೀಟ್ ಮಾಡ್ತೀವಿ ನಾನು ಕ್ಯಾರೆಕ್ಟರ್. ಸ್ವಲ್ಪ ಬ್ಯಾಲೆನ್ಸ್ ಇದೆ ಅಲ್ವಾ? ತುಂಬ ಕಿಕ್ ಬಂದಿದೆ. ಆ ಕೋರ್ಟ್ ಸೀನ್ಸು ಕೋಮಲ್ ಸರ್ಗೆ ನನಗೆ ಸೀನ್ಸು ಚೆನ್ನಾಗಿ ಬಂದಿದೆ. ವೆರಿ ಸ್ಯಾಟಿಸ್ಫೈಡ್ ಆ್ಯಂಡ್ ಎಸ್ಪೆಷಲಿ ಐ ಆಮ್ ಹ್ಯಾಪಿ ದಟ್ ಕನ್ನಡ ಅವರಿಗೆ ಕಲಾವಿದರಿಗೆ ಎಲ್ಲರಿಗೂ ಪ್ರೇಮ ಅಭಿಮಾನ ಅವರು ಎಂಡ್ಲೆಸ್ boundless love they show towards artists and my people. I'm very happy for the hospitality, for the everything, and also my today ತುಂಬಾ ಅದೃಷ್ಟ ದಿನ ಬಿಕಾಸ್ ಜನರಲಿ KGF ಆಗಿರ್ಬೋದು, ಜೂನಿಯರ್ ಆಗ್ಬೋದು, ಮೈಸೂರು ಮೈ ಫೇವ್ರೆಟ್ ಪ್ಲೇಸ್. ಬಟ್ ಟುಡೇ ಈ took me to ರಾಜ್ಕುಮಾರ್ ಸರ್ ಸಮಾಧಿ, ಅಪ್ಪು ಸರ್, ಅಂಬರೀಶ್ ಸರ್ ಸಮಾಧಿ, ಅಮ್ಮ ಅವ್ರ ಸಮಾಧಿ. ವೆರಿ ಹ್ಯಾಪಿ ಫಾರ್ ದಟ್. Thank you so much, sir. I should thank Komal sir for the opportunity. ಪ್ರೊಡ್ಯೂಸರ್ ಡೈರೆಕ್ಟರ್ ತುಂಬಾ ಸಂತೋಷ ಆಯ್ತು. ಜೈ ಭೀಮಲ್ಲೂ ನೀವು ಲಾಯರ್ ಕ್ಯಾರೆಕ್ಟರ್ ಮಾಡಿದ್ದು, ಕೋರ್ಟ್ ಇದ್ರಲ್ಲಿ ಅಟಾರ್ನಿ ಜನರಲ್. ಇಲ್ಲೂ ಮಾಡಿದ್ದೀರಾ. ಅಲ್ಲಿರೋ ಸೀರಿಯಸ್ ಇರುತ್ತಾ ಅಥವಾ ಕಾಮಿಡಿ ಸಿನಿಮಾ ಇರುತ್ತಾ? ಕಾಮಿಡಿ ಇರುತ್ತಾ ಹಿಂಗಿರುತ್ತೆ? ಇಲ್ಲಿ ಸೀರಿಯಸ್ ಇರುತ್ತೆ, ಯಾಕಂದ್ರೆ ಸೀರಿಯಸ್ ಕಂಟೆಂಟ್. ಅಲ್ಲಿ ಕಾಮಿಡಿ ಮಾಡಿದ್ರೆ ಪಿಕ್ಚರ್ ವೈಟ್ ಬರಲ್ಲ. ಸೊ ಅಲ್ಲಿ ಆ ಪೋರ್ಷನ್ ಸೀರಿಯಸ್ ಆಗಿ, ಆ ಪೋರ್ಷನ್ ಸೀರಿಯಸ್ ಪೋರ್ಷನ್. ಸಾರ್ ಕಾಮಿಡಿ, ಕೋರ್ಟ್ ಸೀನ್ ಕಾಮಿಡಿ ಅಂತ ಗ್ರಿಪ್ಪಿಂಗ್ ಪ್ರಾಬ್ಲಮ್ ಅಂತ ಸೀರಿಯಸ್ ಮಾಡಿ ಕೋರ್ಟ್ ಸೀನ್ಸ್. ನಮ್ಮ ಕನ್ನಡದ ವರ್ಕ್ ಮಾಡುವಂತ ಖುಷಿ ನೀವೇ ಹೇಳ್ತಿರಲ್ಲ. ಎಸ್ ಸರ್ ನಾನು ಹೇಳ್ತೀನಿ. ಈಗ ಆಲ್ಸೋ ಹಾಸ್ಪಿಟಾಲಿಟಿ ಸರ್, ಬಿರಿಯಾನಿ, ಮೈ ಫ್ರೆಂಡ್ಸ್ ಹೋಟೆಲ್ ಬಿರಿಯಾನಿ, ಸೇಮ್ ಥಿಂಗ್. ಐ ಕಮ್ Komal sir, you are given so many every day sending some food. That's what I'm telling them. Kannada people, the hospitality, ಗೌರವ, ಅಭಿಮಾನ ಅದಕ್ಕೆ ಈಕ್ವಲ್ ಏನೂ ಇಲ್ಲ. From heart I'm telling you. They're very, sir, they're so happy when they see me. ಅಭಿಮಾನಕ್ಕೂ ಅದು you can't get ತುಂಬ ಸಂತೋಷ. ಅದು ನಮ್ಗೆ ಯಾಕೆ ಅಷ್ಟೊಂದು ಅಭಿಮಾನ ಅಂದ್ರೆ ಅವ್ರು ಅಷ್ಟು ಒಳ್ಳೆ ಪರ್ಫಾರ್ಮರ್. ಆಮೇಲೆ ಅವ್ರ ಜೀನ್ಸ್ ಅಲ್ಲೇ ಇದೆ, DNA ಅಲ್ಲೇ ಇದೆ. ಅವ್ರ ಫಾದರ್ ಬಂದು ಒನ್ ಆಫ್ ದ ಲೆಜೆಂಡರಿ ಆಕ್ಟರ್ ಇನ್ ಆಂಧ್ರ. ಅವ್ರಿಗೆ ಅವತ್ತಿನ ಕಾಲದಲ್ಲಿ ಬೇರೆ ಲ್ಯಾಂಗ್ವೇಜಸ್ ಹೋಗೋ ಅವಕಾಶ ಇರಲಿಲ್ಲ, ಬಟ್ ಇವ್ರಿಗೆ ಅವಕಾಶ ಸಿಕ್ಕಿದೆ. ಅಂಡ್ ವಿ ಆರ್ ಸೋ ಹ್ಯಾಪಿ ಅವ್ರು ನಮ್ಮ ಪ್ರಾಜೆಕ್ಟ್ ಅಲ್ಲಿ ಇರೋದು. ವಿ ಆರ್ ಟ್ರೂಲಿ ಬ್ಲೆಸ್ಡ್ ಟು ಹ್ಯಾವ್ ಹಿಮ್. ವೆರಿ ಹ್ಯಾಪಿ. ಕನ್ನಡದ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು? ನೀವು ಯಾವ್ದಾದ್ರು ಕೊಡಿಸಿದ್ರೆ ಅಥವಾ ಹೇಳಿದ್ರು ಅಥವಾ ಅವ್ರಾಗ ಅವರೇ ಈ ಸಮಯಕ್ಕಿದೆ. ಆಮೇಲೆ ಸರ್ ಸಮಾಧಿಗೆ ಮಾಡಿದ್ರಲ್ಲ, ಅದೇನು ರಾಜ್ಕುಮಾರ್ ಸರ್ ಸಮಾಧಿಗೆ ಹೋಗಿದ್ರಲ್ಲ, ಇಲ್ಲೇನಾದ್ರು ಮೆಮೊರಿ ಜನರೇಟ್ ಸರ್ ಮೀಟ್ ಮಾಡಿದ್ರು ಸರ್ ನೀವು? ಸೂಪರ್ ಖುಷಿ. ಒನ್ಸ್ KGF ಶೂಟಿಂಗ್ ಮೈಸೂರು ಇದ್ದೆಲ್ಲ ರಾಡಿಸನ್ ಫ್ಲೋರ್. ಐ ಜಸ್ಟ್ ವೆಂಟ್ ಇನ್ಸೈಡ್ ಜಿಮ್ ಅಂತ ನಾನು ಜಾಸ್ತಿ ಮಾಡೋಲ್ಲ, ಬಟ್ ವಾಕಿಂಗ್ ಟ್ರೆಡ್ಮಿಲ್. ಸಡನ್ಲಿ he came. Appu sir came. I replied to him when I stopped. Sir, hello sir. Who are you? I was shocked. I don't know whether he knows me. Sir, you know me, huh? You are a very great actor, sir. Sir, ಮನೆಗೆ ಬನ್ನಿ ಸರ್ for lunch. And he passed away. That memory is there for me. It was very bad. He invited me for lunch to his home without knowing me. That was his heart. That's what I felt when I went to Samadhi. ಅದೆಲ್ಲ ರಿಂಗ್ ಆಗ್ತಾನೆ I was like a gym just now. To be frank, I thought doesn't know me. He's seriously doing gym. So I can't suddenly go and say. So I went on a treadmill. He came. That's a memory with Appu sir. I didn't go to his home.
KGF ಅಲ್ಲಿ ಕೂಡ ವಾಯ್ಸ್ ನೀವೇ ಕೊಟ್ಟಿದ್ರು ಕನ್ನಡದಲ್ಲಿ. ಹಾ ನಾನೇ ಡಬ್ಬಿಂಗ್ ಮಾಡ್ತೀನಿ. ಸಿನಿಮಾದಲ್ಲೂ ನಾನೇ ಮಾಡ್ತೀನಿ, ಜೂನಿಯರ್ ನಾನೇ ಮಾಡ್ತೀನಿ. ಸೊ ಅಂದ್ರೆ ಕನ್ನಡದ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಕೊಂಡು ಸೊ ಕನ್ನಡನ ಕಲಿಸ್ಬಿಟ್ಟು ಡಬ್ಬಿಂಗ್ ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಇದೆ. ಲ್ಯಾಂಗ್ವೇಜ್ if you what you say, if you learn the language, you will know the beauty of life. Wow. So first my condition, I should dub. I will dub. So ಒಂದು ಖುಷಿ ವಿಚಾರ, ಆಕ್ಚುಲಿ ನಾವು ಏನ್ ಹೇಳಿದೀವಿ, ಅವ್ರಿಲ್ಲಿ ಎಲ್ಲೂ ಸೆಟ್ ಅಲ್ಲಿ ತೆಲುಗು ಹೇಳಿಲ್ಲ. ಕಂಪ್ಲೀಟ್ ಆಗಿ ಇಷ್ಟು ದೊಡ್ಡ ದೊಡ್ಡ ಡೈಲಾಗ್ ಇದ್ರು ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ಸೆಟ್ ಅಲ್ಲೂ ಕನ್ನಡದಲ್ಲೇ ಹೇಳಿದ್ದಾರೆ. ಯಾವುದು ಟ್ರಾನ್ಸ್ಲೇಷನ್ ಯಾವುದು ಇರಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ಅಯ್ಯೋ, ನಮ್ಮ it's my honor. ಪ್ರಾಜೆಕ್ಟ್ ಅಕ್ಸೆಪ್ಟ್ ಮಾಡಿದಕ್ಕೆ. Sir, it's an ನಮ್ಮ honor. ಕಡೆಯಿಂದ. I should thank Komal sir. He's so cooperative. ಹೌದು. Whatever dialogue I say, he gives a counter. So cooperative. ಇಲ್ಲ, ನಾನು ಕೋಮಲ್ ಸರ್ ಜೊತೆ ಫಸ್ಟ್ ಹೇಳಿದಾಗ ಸರ್, ಹಾ. ಅವರ ದೇವರು ಸೋ ಹ್ಯಾಪಿ. Komal. ಕೋಮಲ್ ಸರ್ ಸೋ ಹ್ಯಾಪಿ. ಯಾ ಸೂಪರ್ ಆಗಿರುತ್ತೆ ಕಾಂಬಿನೇಷನ್. Thank you. ತುಂಬಾ Hero ಖುಷಿ ಆಯ್ತು. accept ಮಾಡ್ಬೇಕಲ್ವಾ? ಆಕ್ಚುಲಿ ಆಮೇಲೆ- ಸರ್ ನೀವು ಹೇಗಿಷ್ಟು ಫ್ಲೂಯೆಂಟ್ ಆಗಿ ಕನ್ನಡ ಕಲ್ತಿದ್ರಿ? Fluent ಡೈಲಾಗ್ ಮಾಡ್ತೀನಿ, ಹೇಳ್ತೀನಿ. ಕನ್ಸ್ಟ್ರಕ್ಟಿಂಗ್ ಸೆಂಟೆನ್ಸ್ ನಾನು ಕಲಿಯಬೇಕು. ಬಟ್ ಅಷ್ಟು ಫೀಲ್ ಅಲ್ಲ, ನಿಮ್ಗೆ ಬರೋದೇ ಇಲ್ಲ ಅನ್ನೋತರ ನಂತರ ಆಲ್ಮೋಸ್ಟ್ Half ಭಾಗ. I can understand, but slowly I'm trying to. ಯಾರು ಈ ಶೂಟಿಂಗ್ ಆದ್ಮೇಲೆ ಹೈದರಾಬಾದ್ ಹೋಗ್ತಿದ್ದೆ, ಅಲ್ಲಿ ಯಾರು ಕನ್ನಡ ಮಾತಾಡೋಕೆ ಯಾರು ಇಲ್ಲ, ಅದನ್ನ ಕಟ್ ಆಯಿತು. ಆಮೇಲೆ ಶೂಟಿಂಗ್ ಬಂದು ಅವ್ರಿಗೆ ಸ್ಟಾರ್ಟ್ ಲರ್ನಿಂಗ್ ಬೇಸಿಕ್ ಇಂದ ಇದು ಕನ್ನಡ. ಯಾರು ಹೇಳ್ತಿದ್ರು? After KGF, I dubbed in all languages. Then Prashant Neel sir said that you can't dub in Kannada. Kannada is difficult. La anta paka note sir. Okay sir, happy. I don't know. Then he said again, called and said, sir, you have to dub. I know that feel, that soul he has. Then I started dubbing for KGF. Then I got interest. See, you should get an interest to learn. No? So then I felt it was very difficult, sir, to dub. Whole day, oh my God, Kannada is so difficult. ತೆಲುಗು ಕನ್ನಡ ನೋಡೋಕೆ ಒಂದು ತರ ಇರ್ತಾರೆ, ಮಾತಾಡ್ಮೇಲೆ ತಿಳಿಸ್ತಾರೆ, ಬಹಳ ಡಿಫರೆನ್ಸ್ ಇದೆ. ಅವ್ರು ಮಾಡ್ತಿದ್ದಾರೆ. ಬಟ್ ಹಿಯರ್ ಕೋರ್ಟ್ ಸೀನ್ ಯು ರಿಯಲಿ ಫೀಲ್, ಯು ಸಿಂಪಥೈಸ್. The way he expresses, he moves, he humbly talks to the judge. ನಮಗೆ sympathy ಬಂದ್ಬಿಡುತ್ತೆ. The way, because this character is like that. When you see the movie, you will understand. Superb. Working with him, and he's so cooperative to his co-actor. Ego illa, illa. Very normal person. I'm very happy to work with you, sir. Thank you for that. Komal sir, ಅಲ್ಲ, ಸೀರಿಯಸ್ ಪಾತ್ರ ಇಲ್ಲ ಈ ಸಿಚುವೇಶನ್ಗೆ, ಈ ಎಪಿಸೋಡ್ಸ್ಗೆ ಮಾತ್ರ ಸೀರಿಯಸ್ ಆಗಿರ್ಬೇಕು ಅಂತಂದು. ಆಕ್ಚುಲಾಗಿ ನಮಗೆ ಇದನ್ನ ಹ್ಯೂಮರಸ್ ಆಗು ಮಾಡ್ಬೋದು, ಬಟ್ ಅದ್ರ ಕಲರ್ ಬೇರೆ ಆಗುತ್ತೆ. ಸೊ ಡೈರೆಕ್ಟ್ರಿಗೆ ಅದು ಸೀರಿಯಸ್ ಆಗಿ ಬೇಕು. 60% ಕಾಮಿಡಿ ಇದೆ, ಇನ್ನಿದೊಂದು 40% ಹಿಂಗೆ ಸೀರಿಯಸ್ ಆಗಿರಲಿ ಆನ್ ಒರಿಜಿನಲ್ ನೋಟ್. ಹೇಗೆ ಕೋರ್ಟ್ ಪ್ರೊಸೀಡಿಂಗ್ಸ್ ಆಗುತ್ತೆ ಅದೇ ಥರ ಇರಲಿ ಅಂತ. ಸೊ ಅದೇ ಥರ ಮಾಡಿದರೆ ವಿಶೇಷ ಏನಂದರೆ, ಈ ಪಿಕ್ಚರಲ್ಲಿ ಇವ್ರು ತುಂಬ ಆಡಿಷನ್ ಮಾಡಿರೋದ್ರಿಂದ ಫಸ್ಟ್ ಟೈಮ್ ಜಡ್ಜ್ಗಳನ್ನೆಲ್ಲ ಕ್ಯಾರೆಕ್ಟರ್ಸು, ಅಡ್ವೊಕೇಟ್ ಕ್ಯಾರೆಕ್ಟರು ಅದೆಲ್ಲ ನೋಡಿದಾಗ ಭಾಳ ಖುಷಿ ಆಯಿತು. ಅವೆಲ್ಲ ಆಲ್ಮೋಸ್ಟ್ ರಿಯಲಿಸ್ಟಿಕ್ ಆಗಿದ್ದಾರೆ. ಸೊ ದಟ್ ಈಸ್ ಒನ್ ಪ್ಲಸ್ ಪಾಯಿಂಟು. ಪ್ಲಸ್ ನಮ್ಮ ಸಾರ್ ಫ್ರೆಂಡ್ ಒಬ್ಬರು ಅಡ್ವೊಕೇಟ್ ಇದ್ದಾರೆ, ಅವರು ಫ್ಯಾಮಿಲಿ ಕೋರ್ಟಲ್ಲೇ ಪ್ರಾಕ್ಟೀಸಿಂಗು. ಸೊ ನಮ್ಮ ಏನೇನು ಈಗ, ಯಾಕಂದರೆ ನಮಗೆ ಪ್ರೊಸೀಡಿಂಗ್ಸ್ ಎಲ್ಲ ಗೊತ್ತಿರಲ್ಲ, ಸೊ ಅವ್ರನ್ನ ಕೇಳ್ಕೊತೀವಿ ಹೌ ಟು ಪ್ರೆಸೆಂಟ್ ಅವರ್ ಸೆಲ್ಫ್ ಇನ್ ಕೋರ್ಟ್. ಅದೆಲ್ಲ ಸ್ವಲ್ಪ ಹಾಸ್ಯಾಸ್ಪದವಾಗಿ ಇರಬಾರ್ದು ಅನ್ನೋದಕ್ಕೋಸ್ಕರ ಅವರು ಇವರು ಹೆಲ್ಪ್ ಮಾಡಿದ್ದಾರೆ ತುಂಬ ಭಾಳ. ಇಲ್ಲೇ ಇರುತ್ತೆ ಶ್ರೀನಿವಾಸ್ ಅಂತ, ಅವ್ರ ಫ್ಯಾಮಿಲಿ ಕೇಸಸ್ ಹ್ಯಾಂಡಲ್ ಮಾಡ್ತಾರೆ. ಸೊ ಅವರು ಒಂದು ಹೆಲ್ಪ್ ಆಗಿದೆ. ಮತ್ತು ಈ 2 days ಪಾಪ ಇವ್ರಿಗೇನು ಕೆಲಸ ಇರಲಿಲ್ಲ, ಬಟ್ ಆದರೆ ಬೇರೆ ಕಡೆ ಎಲ್ಲ ಕೆಲಸ ಇರುತ್ತೆ. ಇನ್ನು ಅವರು ನಮ್ಮ ಅಸಿಸ್ಟೆಂಟ್ ಆಗಿರ್ತಾರೆ, ಅವ್ರಿಗೂ ಜಾಸ್ತಿ ಕೆಲಸ ಇಲ್ಲ ಇಲ್ಲಿ ಕೋರ್ಟಲ್ಲಿ. ಹೆಂಗೆ ಡಿಮ್ಯಾಂಡ್ ಮಾಡುತ್ತೋ ಅದ್ರ ಮೇಲೆ ಮಾಡಿರುತ್ತೆ. ಬರೀ ಕಾಮಿಡಿ ಒಳಗಡೆ ಸೀರಿಯಸ್ ಮ್ಯಾಟ್ರ್ ಹೇಳೋದಕ್ಕಾಗೋದು. ಸೊ ಹಾಗಾಗಿ ಎಲ್ಲೆಲ್ಲಿ ಸೀರಿಯಸ್ ಹೇಳ್ಬೇಕು ಅಲ್ಲಿ ಸೀರಿಯಸ್ ಆಗುತ್ತೆ. comedy flow, you told me, no? It's a comedy flow. ಆಕ್ಚುಲಿ This episode. ಕಾಮಿಡಿನೇ ಜಾಸ್ತಿ ಇರೋದು. 65% ಕಾಮಿಡಿನೇ ಇರೋದು ಸರ್. ಏನು ನಮಗೆಲ್ಲ ಆಕ್ಚುಲಿ ನನಗೂ ಕೋಮಲ್ ಸರ್ನ ಅದರಲ್ಲೇ ತುಂಬಾ ನೋಡಕ್ ಇಷ್ಟಪಟ್ಟು, ಕೋಮಲ್ ಸರ್ನ ಇದು ಒಂದು ಆ್ಯಂಗಲ್ ನಾನು ಕೆಂಪವಾಡ ಅದಲ್ಲೆಲ್ಲ ನೋಡಿದ್ವಿ. ಸೊ ಇಲ್ಲ, ಕೋಮಲ್ ಸರ್ ಎರಡೂ ಥರ ಮಾಡ್ಸೋಣ ಒಂದೇ ಮೂವಿನಲ್ಲಿ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಬಟ್ ಎರಡೂ ಬೇಕು. ನಾನು ಯಾವಾಗಲೂ ಯೋಚನೆ ಮಾಡೋದು,
ಸ್ವೀಟ್ ಎಷ್ಟು ಅಂತ ತಿನ್ನಕ್ಕಾಗುತ್ತೆ ಬರೀ ಕಾಮಿಡಿ ತನಕ. ಬಟ್ ಸ್ವಲ್ಪ ಖಾರನೂ ಇರಲಿ ಅಂತ ಬೋತ್ ಫ್ಲೇವರ್. ಅದು ಒಂದು ರೀತಿ ಆಕ್ಚುಲಿ ನಾವು ಸುಮ್ಮನೆ ನಮಗೂ ಬರ್ತಾರೋ ಇಲ್ವೋ ಅನ್ನೋ ಡೌಟಲ್ಲೇ ಕಾಲ್ ಮಾಡಿದ್ವಿ ಆಕ್ಚುಲಿ. ಸೊ ಫಸ್ಟು ನಾನು ಕತೆ ಹೇಳಿದಾಗ ಇಮಿಡಿಯೇಟ್ ಆಗಿ ದೇ ಸೆಡ್ ಓಕೆ. Immediately I said okay. But after gave me so many page dialogue, I said, sorry, ಬೇಡ ಸರ್, ಇದು ಬೇಡ, ತುಂಬಾ ನಾನು ಕಷ್ಟ. ಅಯ್ಯೋ ಸರ್ ಇಲ್ಲ ಮಾಡ್ತೀನಿ. ನನಗೆ ಆಕ್ಚುಲಿ ತುಂಬಾ ಖುಷಿ ಇರೋದು ಅಂದ್ರೆ ಮೋರ್ ದೆನ್ ಬೇರೆ ಏನೋ ಫೈನಾನ್ಸಿಯಲ್ ಏನೇ ಇದ್ರು ಅವರು ಅಷ್ಟು ಇದ್ರೂ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಆ ಡೈಲಾಗ್ ನೋಡಿದ್ಮೇಲೂ ಇಲ್ಲ ನಾನು ಮಾಡ್ತೀನಿ ಇದು ಅಂತ. ಅದು ಅವರೇ ಒಂದು ಫಸ್ಟ್ ಕತೆ ಹೇಳಿದ ತಕ್ಷಣನೇ ಅದಕ್ಕೂ ತುಂಬಾ ಇಷ್ಟ ಆಯ್ತು. ಇದು ಬೇರೆ ತರದ್ದೇನೋ ಕತೆ. ಈ ಪೋಸ್ಟರ್ಗೆ ಪಡಿపోయి ಹೌದು ಸರ್ ಆಕ್ಚುಲಿ తెనాలి DLLB ಆ ಸ್ಕೂಟರ್ ಅಲ್ಲಿ ಆ ಫೋಟೋ ಒಂದು ಸೂಪರ್ ಫೋಟೋ ಅದೇ ಹೇಳಿದ್ರು ಅಕ್ಕಡಿಗೆ ಆಕ್ಚುಲಿ ವೆರಿ ತುಂಬಾ ನೈಸ್. ಇಷ್ಟ, ಚೆನ್ನಾಗಿದೆ, ನಾನು ಆ ಪೋಸ್ಟರ್ ಮಾಡ್ತೀನಿ ಇನ್ನೂ ಅಂತ. ನನಗೆ So ಹಾಗಾಗಿ ಸ್ಟಾರ್ಟ್ ಆಯ್ತು ಅದು. ನಮಗೂ ಸ್ವಲ್ಪ ಡೌಟ್ ಇತ್ತು ಬರ್ತಾರೋ, ಯಾಕೆಂದ್ರೆ ನಮ್ದು ಬೇರೆ ಪ್ರೊಡಕ್ಷನ್ ಅಷ್ಟು ಕಂಪೇರ್ ಮಾಡಿದ್ರೆ ನಮ್ದೇ ಆದ ಒಂದು ಲಿಮಿಟೇಷನ್. ಬಟ್ ಒಂದು ಭಯ ಆಯ್ತು. ಆದ್ರೂ ಸರ್ ಫಸ್ಟ್ ಟೈಮ್ ನಾವು ಅಪ್ರೋಚ್ ಮಾಡೋದ್ ದಿವಸನೇ ಹೇಳಿದ್ದು ನನಗೆ ಸಖತ್ ಖುಷಿ ಆಯ್ತು. ಕೋಮಲ್ ಸರ್ಗೂ ನನ್ನ ಕತೆ ಹೇಳಿದಾಗ ಕೋಮಲ್ ಸರ್ ಅದೇ ಹೇಳಿದ್ರು, ಇಲ್ಲ ಮಾಡೋಣ ಇದು ಚೆನ್ನಾಗಿದೆ, ನಾನು ಲಾಯರ್ ಪಾತ್ರ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಸರ್ ಅದೇ ಹೇಳಿದಾಗ ನನಗೆ ಆಕ್ಚುಲಾಗಿ ತುಂಬಾ ಸಖತ್ ಖುಷಿ ಆಯ್ತು. ಓವರ್ ಆಲ್ ನಾವೇನು ಎನರ್ಜಿ ಆಗ್ತಾ ಇತ್ತು ಸಿನಿಮಾ ಮಾಡೋಕ್ಕೆ, ಅದು ನಮ್ಗೆ ಟೂ ಬಿಗ್ ಪಿಲ್ಲರ್. ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಿದೆ. ಸ್ಟಾರ್ ಕಾಸ್ಟ್ ಅನ್ನು ನೋಡ್ತಾ ಇದ್ದೀರಾ. ಇಟ್ಸ್ ವೆರಿ ಗ್ರ್ಯಾಂಡ್ ಆ್ಯಂಡ್ ತುಂಬಾ ಕಲಿಯೋಕ್ಕಿದೆ. ನಾನು ಆ್ಯಕ್ಚುಲಿ ಸೈನ್ ಮಾಡೋದ್ ಮುಂಚೆನೆ ನನಗೆ ಅದೊಂದು ಐಡಿಯಾ ಇತ್ತು ದಟ್ ಐ ಗೆಟ್ ಅ ಲಾಟ್ ಟು ಲರ್ನ್ ಇನ್ ದಿಸ್ ಫಿಲ್ಮ್ ಅಂತ. ಆ ಥರನೇ ಆಗ್ತಿದೆ. ಕೋಮಲ್ ಸರ್ ಮತ್ತೆ ರಾವ್ ಸರ್ನ ಜಸ್ಟ್ ಪರ್ಫಾರ್ಮ್ ಮಾಡೋದು ನೋಡೋದ್ರಲ್ಲೇ ತುಂಬಾ ಕಲಿಯೋಕ್ಕಿದೆ. ಸೊ ಐ ಥಿಂಕ್ ಐ ಆಮ್ ಜಸ್ಟ್ ಟೇಕಿಂಗ್ ಇನ್ ಎವ್ರಿಥಿಂಗ್ ಆ್ಯಂಡ್ ಎಂಜಾಯ್. ರಾವ್ ಸರ್ ಜೊತೆ ನಿಮ್ದು ಕಾಂಬಿನೇಷನ್ ಅದು ನೀವು ಸಿನಿಮಾಲಿ ನೋಡಿ. ಇವಾಗ ಒಂದೇ ಸೆಟ್ ಅಲ್ಲಿ ಇದ್ದೀವಿ ಅಂದ್ರೆ ಇಲ್ಲ ಇದೆ. ಬಟ್ ಅವ್ರ ಜೊತೆ ಮಾತಾಡಕ್ ಸಿಕ್ತು. ಸೊ ನಾನು ಅವ್ರಿಗೆ ಸ್ವಲ್ಪ ಕ್ವಶನ್ಸ್ ಕೇಳಿದೆ. ಹೋಪ್ ಐ ಡಿಡ್ ನಾಟ್ ಡಿಸ್ಟರ್ಬ್ ಯು ಅ ಲಾಟ್. ಸೊ ಇಟ್ ವಾಸ್ ವೆರಿ ಗುಡ್ ಕಾನ್ವರ್ಸೇಷನ್. ಯಾರು ಟಿಪ್ಸ್ ತಗೊಳ್ತಾ ಇದ್ದಾರೆ ಐ ಥಿಂಕ್ ಅವ್ರನ್ನ ಆಸ್ ಎ ಸೈಡ್ ಇಬ್ರು ಅವ್ರು ಪರ್ಫಾರ್ಮ್ ಮಾಡ್ತಾರೆ ಅಲ್ವಾ, ಅವಾಗ ನಾವು ಬರೀ ಕೂತ್ಕೊಂಡು ಅವ್ರನ್ನ ನೋಟಿಸ್ ಮಾಡಿದ್ರೇನೆ ತುಂಬಾ ಎಲ್ಲ ಕಲಿಯಕ್ ಸಿಗುತ್ತೆ. ಸೊ